ನಾನು ಬಗೀರಾ ಮೂವಿ ನೋಡ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ದೆ. ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್ ಆದರೆ ಮೀಡಿಯೋಕರ್ ಎಕ್ಸಿಕ್ಯೂಷನ್ ಅಂತ. ಕೆಲವರು ಕೇಳಿದ್ರು ಅದರಲ್ಲಿ ಗ್ರೇಟ್ ಕಾನ್ಸೆಪ್ಟ್ ಅನ್ನೋದು ಏನು ಬಂತು? ಬ್ಯಾಟ್ಮ್ಯಾನಲ್ಲಿ ನೋಡಿದ್ದೀವಿ, ಎಷ್ಟೊಂದು ಸೂಪರ್ ಹೀರೋ ಮೂವೀಸಲ್ಲಿ ನೋಡಿದ್ದೀವಿ. ಅದ್ರಲ್ಲಿ ಹೊಸ ಕಾನ್ಸೆಪ್ಟ್ ಏನಿದೆ ಅಂತ. ನ್ಯೂ ಕಾನ್ಸೆಪ್ಟ್ ಅಲ್ಲ, ಗ್ರೇಟ್ ಕಾನ್ಸೆಪ್ಟ್ ಅಂತ ಹೇಳಿರೋದು. ಅಂದರೆ ನಾವು ನೋಡ್ತಾ ಇರುವಂಥ ಆ್ಯಕ್ಷನ್ ಮೂವೀಸ್ ಎಲ್ಲ ಇದೆಯಲ್ಲ, ಕನ್ನಡ ಮೂವೀಸ್ ಅಂತಲೇ ಇಟ್ಕೊಳ್ಳಿ. ಅದರಲ್ಲಿ ಆ್ಯಕ್ಷನ್ ಮೂವೀಸ್ ಜಾನರ್ ಅಂತ ನೋಡಿದ್ರೆ ಅದರಲ್ಲಿ ಪರ್ಸ್ನಲಿ ನಾನು ಈ ಥರ ಮೂವೀಸ್ ನೋಡಿರಲಿಲ್ಲ. ಅಮ್ಮನಿಗೋಸ್ಕರ ಮಚ್ಚಿಡ್ದ, ಅಪ್ಪನಿಗೋಸ್ಕರ ಮಚ್ಚಿಡ್ದ, ತಂಗಿಗೋಸ್ಕರ ಮಚ್ಚಿಡ್ದ, ತಮ್ಮನಿಗೋಸ್ಕರ ಮಚ್ಚಿಡ್ದ, ಮಗನಿಗೋಸ್ಕರ ಮಚ್ಚಿಡ್ದ, ಏನೋ ಒಂದು ನೆಪ ಮಾಡಿಬಿಟ್ಟು ಮಚ್ಚಿಡಿಸ್ಬಿಡೋದು. ಒಂದು ಥರ್ಡ್ ಕ್ಲಾಸ್ ಚಪ್ಪರ್ ರೌಡಿನ ಅವನಿಗೆ ಒಳ್ಳೆ ಮನಸ್ಸಿದೆ ಅಂತ ತೋರಿಸ್ಬಿಡೋದು. 25-30 ಕೊಲೆ ಮಾಡಿದ್ದಿರಬಹುದು, ಅದ್ರ ಮನುಷ್ಯ ತುಂಬ ಒಳ್ಳೆಯವನು ಅಂತ ತೋರಿಸೋದು. ತಮ್ಮ ಲೈಫಲ್ಲಿ ಏನೋ ಸಾಧಿಸಿರುವಂಥ ಹುಡುಗಿರು ಬಿಡಿ, ಆ್ಯಾವ್ರೇಜ್ ಹುಡುಗಿರು ಅವ್ರನ್ನ ಇಷ್ಟಪಡೋದಿಲ್ಲ. ಮೋಸ್ಟ್ಲಿ ಎತ್ತಾಕೊಂಡೋಗಿ ಮದುವೆ ಆಗಿರ್ತಾರೆ. ಆದರೆ ಮೂವೀಸಲ್ಲಿ ಮಾತ್ರ ಅವನಲ್ಲಿ ಅದೇನೋ ನೋಡಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಹುಡುಗಿರಲ್ಲೇ ರೌಡಿ ಹಿಂದೆ ಬಿದ್ದಿರ್ತಾರೆ. ಆದರೆ ಡೈರೆಕ್ಟರ್ ಚೆನ್ನಾಗಿರೋದ್ರಿಂದ ಅದನ್ನ ನಿಮಗೆ ಕನ್ವಿನ್ಸ್ ಮಾಡಿಸ್ಬಿಡ್ತಾರೆ. ಫಸ್ಟ್ ಟೈಮ್ ಈ ಬಗೀರಾ ಒಂಥರ ರಿಫ್ರೆಶಿಂಗ್ ಸ್ಟೋರಿ ಆಗಿತ್ತು. ಅಂದರೆ ಹೊಡಿತಾ ಇರೋನು ಈಸ್ ಅ ಪೊಲೀಸ್ ಆಫೀಸರ್. ಒಂಥರ ಫಿಕ್ಷನ್ ಸೂಪರ್ಮ್ಯಾನ್ ಕಾನ್ಸೆಪ್ಟ್ ಇದೆ. ಸೊ ಪರ್ಸ್ನಲಿ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆಸ್ ಅ ಕಾಮನ್ ಮ್ಯಾನ್ ನನಗೇನೋ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಎಕ್ಸಿಕ್ಯೂಷನ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ. ದಟ್ಸ್ ವೈ ಐ ಸೆಡ್ ಗ್ರೇಟ್ ಕಾನ್ಸೆಪ್ಟ್ ಕನ್ನಡ ಮೂವೀಸ್ ಪರ್ಸ್ಪೆಕ್ಟಿವಲ್ಲಿ, ಆದರೆ ಮೀಡಿಯೋಕರ್ ಎಕ್ಸಿಕ್ಯೂಷನ್ ಲಾಸ್ಟ್ ಅಪರ್ಚುನಿಟಿ ಅಂತ. ಎಷ್ಟೊಂದು ಕೋಟಿ ಗಳಿಸ್ಬೋದಾಗಿತ್ತು.